ಹಲೋ ಎವ್ರಿವನ್. ಸೊ ನಾವು ಇವಾಗ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅನ್ನೋ ಚಾಪ್ಟರ್ ಮೇಲೆ ಮ್ಯಾಥಮೆಟಿಕ್ಸ್ ಮೇಡ್ ಈಸಿಯ ಬುಕ್ಕಿನ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ನ ವೇಟೇಜ್ ಬಂದುಬಿಟ್ಟು 7 ಮಾರ್ಕ್ಸ್, 1 ಮಾರ್ಕ್ಸ್ 1 ಕ್ವಶನ್, 6 ಮಾರ್ಕ್ಸಿಂದ 1 ಕ್ವಶನ್. 1 ಮಾರ್ಕ್ ಕ್ವಶನನ್ನು ಡೆಫಿನೇಷನ್ ಮೇಲೆ ಕೇಳ್ತಾರೆ. ಸೊ ಡೆಫಿನೇಷನ್ಸು ಯೂಸ್ವಲಿ ನಿಮಗೆ ಗೊತ್ತಿರೋ ಥರ ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಅಥವಾ ಡಿಫೈನ್ ಫೀಸಿಬಲ್ ರೀಸನ್, ಡಿಫೈನ್ ಫೀಸಿಬಲ್ ಸೊಲ್ಯೂಷನ್, ಈ ಟೈಪ್ ನಾನು 7 ಕ್ವಶನನ್ನು ಮೆನ್ಷನ್ ಮಾಡಿದ್ದೀನಿ. ಇದಿಷ್ಟು ಕ್ವಶನ್ ಕೇರ್ಫುಲ್ ಆಗಿ ಓದಿ. ಬಟ್ ಡೆಫಿನೇಷನ್ ಬರೀಬೇಕಿದ್ರೆ ಕೇರ್ಫುಲ್ ಆಗಿರಿ. ಯಾವುದೋ ಥರ ಡೆಫಿನೇಷನ್ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಬುಕ್ಕಲ್ಲಿ ಯಾವ ಟೈಪು ಡೆಫಿನೇಷನ್ಸ್ ಕೊಟ್ಟಿರ್ತಾರೋ ಅಟ್ಲೀಸ್ಟ್ ಆ ಮೀನಿಂಗ್ ಬರೋ ಥರ ಬರೀಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ರೈಟಿಂಗ್ ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಈಸ್ ಎನಿ ಪಾಯಿಂಟ್ ಇನ್ ದ ಫೀಸಿಬಲ್ ರೀಸನ್ ದಟ್ ಗಿವ್ಸ್ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಫೀಸಿಬಲ್ ರೀಸನ್ನಿನ ಪಾಯಿಂಟು, ಆಪ್ಟಿಮಲ್ ವ್ಯಾಲ್ಯೂ, ಆಬ್ಜೆಕ್ಟಿವ್ ಫಂಕ್ಷನ್. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅದು ಏನು ಅಂತ. ಆಪ್ಟಿಮಲ್ ಸೊಲ್ಯೂಷನ್ ಅಂದರೆ ಫೀಸಿಬಲ್ ರೀಸನ್ಲಿರುವಂಥ ಯಾವುದೋ ಒಂದು ಪಾಯಿಂಟು ಆಪ್ಟಿಮಲ್ ವ್ಯಾಲ್ಯೂ ಕೊಡ್ತಾ ಇರುವಂಥದ್ದು. ಅಂದರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಯಾವುದೋ ಕೊಡುತ್ತೆ, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ. ಆಬ್ಜೆಕ್ಟಿವ್ ಫಂಕ್ಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂವನ್ನು ಕೊಡುತ್ತೆ. ಸೊ ಆ ವ್ಯಾಲ್ಯೂ. ಇದೇ ಥರ ನೀವು ಉಳಿದಿರುವಂಥ ಡೆಫಿನೇಷನ್ಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಕರೆಕ್ಟಾಗಿ ಓದ್ಕೋಬೋದು. ಸೊ ನಾನು 6 ಮಾರ್ಕ್ಸ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಪ್ರಾಬ್ಲಮ್ ನಂಬರ್ 8ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಪ್ರಾಬ್ಲಮ್ ನಂಬರ್ 8ಅನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೋದು. ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ z = 3x + 9y ಸಬ್ಜೆಕ್ಟ್ ಟು ಸಮ್ ಕನ್ಸ್ಟ್ರೆಂಟ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ನಾವು ಹೇಗೆ ಇದನ್ನು ಸಾಲ್ವ್ ಮಾಡೋದು? ಫಸ್ಟು ಇನ್ಇಕ್ವಾಲಿಟೀಸನ್ನು ಈಕ್ವಾಲಿಟೀಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾವುದಕ್ಕೆ? ಪಾಯಿಂಟ್ಸನ್ನು ಬರೀಲಿಕ್ಕೆ. ಸೊ ಆ ರೀಸನ್ನಿಂದ ನಾನೇನು ಮಾಡ್ತಾಯಿದ್ದೀನಿ, ಈ ಟೈಪು ಬಾಕ್ಸನ್ನು ತಗೊಳ್ತಾ ಇದ್ದೀನಿ. ಬಾಕ್ಸನ್ನು ತಗೊಂಡು ಈಕ್ವೇಷನನ್ನು x + 3y = 60 ಅಂತ ಬರ್ಕೊಳ್ತೀನಿ. x + 3y = 60. ಸೊ x y, x = 0. x = 0 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ y ವ್ಯಾಲ್ಯೂ ಎಷ್ಟು ಬರುತ್ತೆ? 3y = 60. ದೇರ್ಫೋರ್ y = 20. ಒಂದು ಸ್ಟ್ರೇಟ್ ಲೈನನ್ನು ಜಾಯಿನ್ ಮಾಡಲಿಕ್ಕೆ ಮಿನಿಮಮ್ 2 ಪಾಯಿಂಟ್ಸ್ ಬೇಕು ನಮಗೆ. ಸೊ ಇದೇ ಪಾಯಿಂಟ್ಸ್ ತೊಗೋಬೇಕಾ? ಇಲ್ಲ, ಯಾವ ವ್ಯಾಲ್ಯೂ ಬೇಕಾದರೂ ಇಡ್ಬೋದು. ಬಟ್ ಯೂಸ್ವಲಿ ನಾವು ಎಕ್ಸ್ ಆ್ಯಕ್ಸಿಸ್ ಮೇಲಿನ ಒಂದು ಪಾಯಿಂಟು ಮತ್ತು ವೈ ಆ್ಯಕ್ಸಿಸ್ ಮೇಲಿನ ಒಂದು ಪಾಯಿಂಟನ್ನು ಫೈಂಡ್ ಔಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ನೆಕ್ಸ್ಟ್, ಇಫ್ ಯು ಸಬ್ಸ್ಟಿಟ್ಯೂಟ್ y = 0, y 0 ಆದರೆ x = 60 ಬರುತ್ತೆ. ಇದೇ ಟೈಪ್. ಸೊ ಯಾವುದು ಪಾಯಿಂಟ್ ಯಾವ್ಯಾವ ಸಿಕ್ತು ನಮಗೆ? ಇಲ್ಲಿ 0,20 is one point and 60,0 will be another point. ಸೊ ಇದೇ ಟೈಪ್ ನಾವು ಕನ್ವರ್ಷನ್ನ ಮಾಡ್ಕೋಬೇಕು. ಇನ್ನೊಂದು ಈಕ್ವೇಷನ್ನ ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ? ಸೊ ದಿಸ್ ಈಕ್ವೇಷನ್ ಈಸ್ x + y > 10 ಇದೆ. ನಾವು ಇನ್ಇಕ್ವಾಲಿಟಿಯನ್ನು ಈಕ್ವಾಲಿಟಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಗ್ರಾಫ್ ಹಾಕಬೇಕು. x + y = 10, x y. ಇಫ್ x is 0, y is 10. If y is 0, x is 10. Therefore the points are 0,10 and 10,0. 0,10 and 10,0 ಪಾಯಿಂಟ್ಸ್ ಆಗಿ ಬರುತ್ತೆ. ಸೊ 0,10 and 10,0. ಸೊ ನೆಕ್ಸ್ಟು ಇದೇ ಟೈಪು ಇನ್ನೊಂದು ಲೈನು ನಮ್ಗೆ ಕೊಟ್ಟಿರುವಂಥದ್ದು x < y. ಒಂದು ಸ್ಟ್ರೇಟ್ ಲೈನನ್ನು ಜಾಯಿನ್ ಮಾಡಲಿಕ್ಕೆ ಮಿನಿಮಮ್ 2 ಪಾಯಿಂಟ್ಸ್ ಬೇಕಾಗುತ್ತೆ ನಮಗೆ. ಸೊ ಆ 2 ಪಾಯಿಂಟ್ಸನ್ನು ನಾವು ಯಾವುದೇ ಫಾರ್ಮುಲಾವನ್ನು ಇಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ನಾವು ಯೂಸ್ವಲಿ ಎಕ್ಸ್ ಆ್ಯಕ್ಸಿಸ್ ಮೇಲೆ ವೈ ಆ್ಯಕ್ಸಿಸ್ ಮೇಲೆ ಯಾಕೆ ತಗೊಳ್ತಾ ಇದ್ದೀವಿ ಅಂದರೆ ಡ್ರಾ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥ ಒಂದೇ ರೀಸನಿಂದ ತಗೊಳ್ತಾ ಇದ್ದೀವಿ. ಸೊ ಹಿಯರ್ ದ ಲೈನ್ ಈಸ್ x = y. ಸೊ x y. x = 0 ಇಟ್ಟರೆ y = 0 ಬರುತ್ತೆ. x 0 ಇಟ್ಟಾಗ y 0 ಬಂತು ಅಂದರೆ y 0 ಇಟ್ಟರೂ ಕೂಡ x 0 ಬಂದೇ ಬರುತ್ತೆ. ಸೊ ನೀವು ಮತ್ತೆ ಅದೇ ಪಾಯಿಂಟನ್ನು ತಗೋಬಾರ್ದು. ಸೊ ಇದು ಒರಿಜಿನ್ ಥ್ರೂ ಪಾಸ್ ಆಗ್ತಾ ಇದೆ ಅಂತ ಅರ್ಥ ಈ ಸ್ಟ್ರೈಟ್ ಲೈನು. ನೆಕ್ಸ್ಟ್ ಇನ್ನೊಂದು x = 10 ಅನ್ನುವಂಥ ಒಂದು ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ. ಯಾಕೆಂದರೆ 10 ಇಲ್ಲಿ ಈ ಸ್ಕೇಲಲ್ಲಿ 10 ಅನ್ನುವಂಥ ಪಾಯಿಂಟ್ ಬರ್ತಾ ಇದೆ. y will be also = 10 ಬರುತ್ತೆ. ಸೊ ಇವಿಷ್ಟು ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಗ್ರಾಫ್ ಶೀಟ್ಸಲ್ಲಿ ಡ್ರಾ ಮಾಡಬೇಕು. ಸೊ ಫಸ್ಟು ಎಕ್ಸ್ ಆ್ಯಕ್ಸಿಸು, y ಆ್ಯಕ್ಸಿಸ್ ಈ ಟೈಪ್ ಚೂಸ್ ಮಾಡ್ಕೋಬೇಕು. ಇಲ್ಲಿ ನಮಗೆ x ವ್ಯಾಲ್ಯೂ 60ವರೆಗೆ ಬೇಕು. ಸೊ ಲೆಟಸ್ ಕನ್ಸಿಡರ್ 10, 20, 30, 40, 50, 60.
ಸೊ 50 ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ಸ್ ಟು 60ವರೆಗಿನ ವ್ಯಾಲ್ಯೂಸ್ ಬೇಕು ಇಲ್ಲಿ 60. y ವ್ಯಾಲ್ಯೂ ನಮಗೆ ಎಲ್ಲಿವರೆಗೆ ಬೇಕು ಅರೌಂಡ್ 20 to 30ವರೆಗೆ ಸಾಕು. ಇವನ್ 20 ಇಟ್ಕೊಂಡ್ರೆ ಸಾಕಾಗುತ್ತೆ. 10, 20, 30. So let us consider this first straight line x plus 3y is equals to 60. 0, 20 ಬೇಕು. x 0 ಆದರೆ y 20 ಬರ್ತಾ ಇರುತ್ತೆ. y 0 ಆದರೆ x is equals to 60 ಬರ್ತಾ ಇರುತ್ತೆ. ಸೊ ಈ ಟೈಪ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನಿಂದ ಜಾಯಿನ್ ಮಾಡಬೇಕು. ಸೊ ಇದನ್ನು ಸ್ಟ್ರೇಟ್ ಲೈನಿಂದ ಜಾಯಿನ್ ಮಾಡಬೇಕು. ನೀವು ಗ್ರಾಫ್ ಶೀಟ್ಸಲ್ಲಿ ಮಾಡ್ತಾ ಇರುವಾಗ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ನಾನು ರಫ್ ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ ಈ ಪ್ರಾಬ್ಲಮ್ಗೆ. ನೆಕ್ಸ್ಟು ಫೀಸಿಬಲ್ ರೀಸನ್ ಒರಿಜಿನ್ ಕಡೆಗೆ ಬರುತ್ತಾ ಅಥವಾ ಒರಿಜಿನಿಂದ ಅಪೋಸಿಟ್ ಡೈರೆಕ್ಷನ್ ಹೋಗುತ್ತಾ ನೋಡಲಿಕ್ಕೆ ಆ ಇನ್ಇಕ್ವಾಲಿಟಿಯಲ್ಲಿ ಒರಿಜಿನನ್ನು ಟೆಸ್ಟಿಂಗ್ ಪಾಯಿಂಟಾಗಿ ಇಡಬೇಕು. ಸೊ 0, 0 ಇಟ್ಟರೆ 0 + 0 ವಿಲ್ ಗೆಟ್ 0. 0 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 60 ಅಂದರೆ ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಒರಿಜಿನ್ ಕಡೆಗೆ ಬರುತ್ತೆ ಈ ಲೈನಿಂದ. ಇನ್ನೊಂದು ಲೈನ್ ಯಾವುದು? ಸೆಕೆಂಡ್ ಲೈನು 0, 10 ಬರುತ್ತೆ. ಇಲ್ಲ ಈ ಲೈನಿಗೆ ಹೆಸರು ಕೊಟ್ಕೊಂಡ್ಬಿಡೋಣ. x plus 3y is equals to 60 ಲೈನ್ ಇದು. ನೆಕ್ಸ್ಟು ಇನ್ನೊಂದು ಲೈನು ಇಲ್ಲಿ ಒಂದು ಪಾಯಿಂಟು 10, 0, 0, 10. ಸೊ ಈ ಟೈಪು ಇದನ್ನು ಜಾಯಿನ್ ಮಾಡ್ಬೋದು. ಸೊ ಇಲ್ಲಿ ಜಾಯಿನ್ ಮಾಡಿದ್ರೆ ಮತ್ತೆ ಒರಿಜಿನನ್ನು ಟೆಸ್ಟಿಂಗ್ ಪಾಯಿಂಟಾಗಿ ಇಟ್ಟರೆ 0 + 0 ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0, 0 ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಅಂತ ಆಗುತ್ತೆ ಎರಡನೇ ಇನ್ಇಕ್ವಾಲಿಟಿಲಿಟ್ಟರೆ, ವಿಚ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ದೇರ್ಫೋರ್ ನಾಟ್ ಟುವರ್ಡ್ಸ್ ದ ಒರಿಜಿನ್, ಇಟ್ ಮಸ್ಟ್ ಬಿ ಅವೇ ಫ್ರಮ್ ದ ಒರಿಜಿನ್. ಇನ್ನೂ ಒಂದು ಲೈನ್ ಇದೆ ಎಕ್ಸ್ ಇಸ್ ಈಕ್ವಲ್ಸ್ ಟು y ಲೈನು. ಸೊ ಇಲ್ಲಿ 0, 0 ಮಾರ್ಕ್ ಮಾಡ್ಕೊಳ್ತೀವಿ. ಇನ್ನೊಂದು 10, 10 ಅಂತಿದೆ. ಸೊ ಇದೆರಡನ್ನು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಈ ಟೈಪು ಸ್ಟ್ರೈಟ್ ಲೈನ್ ಸಿಗುತ್ತೆ. ಸೊ ಇವಾಗ ಈ ಟೈಪ್ ಸ್ಟ್ರೈಟ್ ಲೈನ್ ಸಿಕ್ಕಿದ್ಮೇಲೆ ನಾವು ಈ ಒರಿಜಿನನ್ನು ಮತ್ತೆ ಟೆಸ್ಟಿಂಗ್ ಪಾಯಿಂಟಾಗಿ ಇಡಲಿಕ್ಕೆ ಬರಲ್ಲ ಇಲ್ಲಿ. ಸೊ ಯಾಕೆ ಒರಿಜಿನನ್ನು ಟೆಸ್ಟಿಂಗ್ ಪಾಯಿಂಟಾಗಿ ಇಡ್ಲಿಕ್ಕೆ ಬರಲ್ಲ? ಈ ಲೈನೇ ಒರಿಜಿನ್ ಥ್ರೂ ಪಾಸ್ ಆಗ್ತಾ ಇರೋದ್ರಿಂದ ಒರಿಜಿನನ್ನು ಟೆಸ್ಟಿಂಗ್ ಪಾಯಿಂಟಾಗಿ ಇಡಲಿಕ್ಕೆ ಬರಲ್ಲ. ದೇರ್ಫೋರ್ ನಾವೇನು ಮಾಡಬೇಕು ಈಗ? ಈ ಲೈನಿಂದ ಈ ಕಡೆ ಹೋಗ್ತಾ ಇರಬೇಕು, ಇಲ್ಲ ಈ ಲೈನಿಂದ ಈ ಕಡೆ ಬರ್ತಾ ಇರಬೇಕು. ನಾನು ಎಕ್ಸ್ ಆಕ್ಸಿಸ್ ಮೇಲೆ ಯಾವುದೋ ಒಂದು ಪಾಯಿಂಟನ್ನು ಟೆಸ್ಟಿಂಗ್ ಪಾಯಿಂಟಾಗಿ ಇಡ್ತೀನಿ. ದಿಸ್ ಪಾಯಿಂಟ್ ಈಸ್ 20, 0. 20, 0 ಇಟ್ಟರೆ 20 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ಆಗುತ್ತೆ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು y ಇಲ್ಲಿ. ಅದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ y ಎಕ್ಸಿಸ್ ಕಡೆಗೆ ಹೋಗುತ್ತೆ. ಸೊ y ಎಕ್ಸಿಸ್ ಕಡೆಗೆ ಹೋಗುತ್ತೆ ಅಂದರೆ ಕಾಮನ್ ರೀಸನ್ ಇದರಿಂದ ಕೆಳಗಡೆ ಬರಬೇಕು, ಈ ಲೈನಿಂದ ಮೇಲ್ಗಡೆ ಹೋಗಬೇಕು, ಈ ಲೈನಿಂದ ಈ ಲೆಫ್ಟ್ ಸೈಡಿಗೆ ಬರಬೇಕು. ಅಂದರೆ ದಿಸ್ ವಿಲ್ ಬಿ ದ ಕಾಮನ್ ರೀಸನ್. ಈ ಪಾರ್ಟು ಕಾಮನ್ ರೀಸನ್ ಆಗಿರುತ್ತೆ. ಸೊ ಕಾರ್ನರ್ ಪಾಯಿಂಟ್ಸಿಗೆ ನಾನು ಹೆಸರು ಕೊಡ್ತೀನಿ A, B, C, D. ನೆಕ್ಸ್ಟು ನಾವಿಲ್ಲಿ ಕಾರ್ನರ್ ಪಾಯಿಂಟ್ಸು ಮತ್ತು ಆಬ್ಜೆಕ್ಟಿವ್ ಫಂಕ್ಷನ್ನ ತಗೊಳ್ಳೋಣ. ಸೊ ಇಲ್ಲಿ ಕಾರ್ನರ್ ಪಾಯಿಂಟ್ಸು, ಇಲ್ಲಿ z ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ? 3x + 4y. 3x + 4y. ಇವಾಗ ಕಾರ್ನರ್ ಪಾಯಿಂಟ್ಸಲ್ಲಿ A, B, C, D. ಸೊ ಎನ ಕೋರ್ಡಿನೇಟ್ ಮತ್ತು ಬಿನ ಕೋರ್ಡಿನೇಟ್ ಅಷ್ಟು ಈಸಿಯಾಗಿ ಸಿಗಲ್ಲ. ಬಟ್ ಗ್ರಾಫ್ ಶೀಟ್ಸಲ್ಲಿ ಹಾಕಿದಾಗ ನೀವು ವೆರಿಫೈ ಮಾಡ್ಕೋಬೋದು ಈ ವ್ಯಾಲ್ಯೂವನ್ನು. ಸೊ ಇಮಿಡಿಯೇಟ್ಲಿ ಇಲ್ಲೊಂದು ಪರ್ಪೆಂಡಿಕ್ಯುಲರು, ಇಲ್ಲಿ y ಎಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿಕೊಂಡ್ರೆ ಅದು ಎಲ್ಲಿ ಕಟ್ ಆಗುತ್ತೆ ಅಂತ ನಿಮ್ಗೆ ಕ್ಲಿಯರಾಗಿ ಐಡಿಯಾ ಸಿಗುತ್ತೆ. ಸೊ ನಾನು ಈ ವ್ಯಾಲ್ಯೂಸನ್ನು ನೋಡಿ ಬರಿತಾ ಇದ್ದೀನಿ. ಸೊ ಈ ವ್ಯಾಲ್ಯೂಸು 15, 15 ಯಾಕೆಂದರೆ ನಾನು ರಫ್ ಡೈಗ್ರಾಮ್ ಹಾಕಿದ್ದೀನಿ. ನೀವು ಗ್ರಾಫ್ ಶೀಟ್ಸಲ್ಲಿ ಹಾಕಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ವ್ಯಾಲ್ಯೂ. ಎನ ಕೋರ್ಡಿನೇಟು 15, 15. ಇದಿಲ್ಲ ಅಂದರೆ ಇನ್ನೊಂದು ಮೆಥಡ್ ಇದೆ. ಸೊ ಈ ಲೈನಿನ ಈಕ್ವೇಷನ್ ಎಕ್ಸ್ ಇಸ್ ಈಕ್ವಲ್ಸ್ ಟು y. ಈ ಲೈನಿನ ಈಕ್ವೇಷನ್ ಕೆಳಗಡೆ ಬರ್ತಾ ಇರುವಂಥದ್ದು x + 3y is equals to 60. ಎಕ್ಸ್ ಇಸ್ ಈಕ್ವಲ್ಸ್ ಟು y ಹಾಕಿದ್ರೆ y + 3y is equals to 60 ಅಂದರೆ 4y is equals to 60 ಆಗುತ್ತೆ. 4y is equals to 60 ಅಂದರೆ y is equals to 15 ಬರುತ್ತೆ. x is equals to y ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ x is also 15. ಬಿನ ಕೋರ್ಡಿನೇಟು ಎನ ಕೋರ್ಡಿನೇಟ್ 15, 15 ಅಲ್ಲ. ಎನ ಕೋರ್ಡಿನೇಟು ಸಮಥಿಂಗ್ ಅರೌಂಡ್ 5, 5 ಬರುತ್ತೆ. ಎ ಪಾಯಿಂಟ್ 5, 5 ಇಲ್ಲಿ ಬರುತ್ತೆ ಎ ಅನ್ನುವಂಥ ಪಾಯಿಂಟು. ನೆಕ್ಸ್ಟು ಬಿನ ಕೋರ್ಡಿನೇಟು 15, 15 ಬರುತ್ತೆ. ಸಿನ ಕೋರ್ಡಿನೇಟ್ ಎಷ್ಟು ಬರುತ್ತೆ? ಸಿ ಕೋರ್ಡಿನೇಟ್ 0, 20. 0, 20 ಬರುತ್ತೆ. ಡಿನ ಕೋರ್ಡಿನೇಟು 0, 10 ಆಗಿ ಬಂದಿರುತ್ತೆ. ಸೊ ಈಗ 5 ಇಟ್ಟರೆ ಎಷ್ಟು ಬರುತ್ತೆ? 5 × 3 ವಿಲ್ ಬಿ 15, 4 × 5 ವಿಲ್ ಬಿ 20. ದೇರ್ಫೋರ್ ಹಿಯರ್ ಯು ವಿಲ್ ಗೆಟ್ 35. 15, 15 ಇಟ್ಟರೆ 45 plus 4 means here you will get objective function is 3x plus 4y. Objective function 3x plus 9y ಇದೆ. ಆಬ್ಜೆಕ್ಟಿವ್ ಫಂಕ್ಷನ್ನು 3x plus 9y ಬರ್ತಾ ಇರುತ್ತೆ. ಇಲ್ಲಿ 3x plus 9y ಬಂದವಾಗ ನಾವು ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋದಾಗ 5, 5 ಇಟ್ಟರೆ 5, 5 ಅನ್ನುವಂಥ ಪಾಯಿಂಟ್ ಇಟ್ಟಾಗ 60 ಬರುತ್ತೆ ವ್ಯಾಲ್ಯೂ.
ನೆಕ್ಸ್ಟು 15,15 ಅನ್ನುವಂಥ ವ್ಯಾಲ್ಯೂವನ್ನು ಇಟ್ಟಾಗ 180 ಬರುತ್ತೆ. ನೆಕ್ಸ್ಟು 0,20 ಇಟ್ಟವಾಗೂ 180 ಬರುತ್ತೆ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಇರುವಂಥದ್ದು 0,10 ಇದನ್ನು ಇಟ್ಟರೆ 90 ಬರುತ್ತೆ. ಈ ಪ್ರಾಬ್ಲಮ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಮಿನಿಮೈಸೇಷನ್ ಅಂತಿದೆ. ಈ ವ್ಯಾಲ್ಯೂವನ್ನು ನಾವು ಸ್ಮಾಲ್ ಲೆಟರ್ ಎಮ್ ಅಂತ ತಗೊಳ್ಳೋಣ. ಎರಡು ವ್ಯಾಲ್ಯೂವನ್ನು ಕ್ಯಾಪಿಟಲ್ ಎಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಬುಕ್ಕಲ್ಲಿ ಸಾಲ್ವ್ ಮಾಡಬೇಕಿದ್ರೆ z ಈಸ್ ಈಕ್ವಲ್ಸ್ ಟು 3x + 4y ಅಂತ ಆಗಿದೆ. ಆ್ಯಕ್ಚುಲಿ ಇಟ್ ಈಸ್ z ಈಸ್ ಈಕ್ವಲ್ಸ್ ಟು 3x + 9y. ಕ್ವಶನಲ್ಲಿ z ಈಸ್ ಈಕ್ವಲ್ಸ್ ಟು 3x + 9y ಅಂತಲೇ ಇದೆ. ಅಲ್ಲೊಂದು ಪ್ರಿಂಟಿಂಗ್ ಎರರ್ ಇದೆ, ಅದನ್ನು ಸರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮಿನಿಮಮ್ ವ್ಯಾಲ್ಯೂ ಸಿಕ್ತು ನಮಗಿಲ್ಲಿ 60 ವಿಚ್ ಇಸ್ ಎಟ್ ದ ಪಾಯಿಂಟ್ 5,5 ಅದನ್ನು ಬರೀಬೇಕು ಕನ್ಕ್ಲೂಷನನ್ನು. ಮ್ಯಾಕ್ಸಿಮಮ್ ವ್ಯಾಲ್ಯೂ 180 ವಿಚ್ ಇಸ್ ಎಟ್ ದ ಪಾಯಿಂಟ್ ಬಿ ಆ್ಯಂಡ್ ಸಿ. ಅದು ಬಿ ಸಿ ಎರಡೂ ಪಾಯಿಂಟ್ಸಲ್ಲಿ ಸಿಗ್ತಾ ಇದೆ. ಬಟ್ ಆ ಟೈಪ್ ಎರಡು ಪಾಯಿಂಟಲ್ಲಿ ಸಿಗ್ತಾ ಇರುವಾಗ ನಾವು ಕನ್ಕ್ಲೂಷನ್ ಹೇಗೆ ಬರೀಬೇಕು ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 180 ವಿಚ್ ಈಸ್ ಎಟ್ ದ ಪಾಯಿಂಟ್ 15,15 ಆ್ಯಂಡ್ 0,20 ಆ್ಯಂಡ್ ಆಲ್ಸೋ ಇನ್ ಬಿಟ್ವೀನ್ ಲೈನ್ ಜಾಯ್ನಿಂಗ್ 15,15 ಆ್ಯಂಡ್ 0,20 ಅಂತ ಕನ್ಕ್ಲೂಷನನ್ನು ಬರೀಬೇಕು. ಯಾಕೆಂದರೆ ಬರೀ ಎರಡು ಪಾಯಿಂಟಲ್ಲಿ ಆಗಿರಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇರುವಂಥದ್ದು, ಅದರ ಮಧ್ಯದಲ್ಲಿ ಬರುವಂಥ ಎಲ್ಲ ಪಾಯಿಂಟ್ಸಲ್ಲೂ ಇರುತ್ತೆ. ಸೊ ಮೇನ್ಲಿ ನೀವು ಫಸ್ಟು ಈ ಟೈಪ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟು ಗ್ರಾಫ್ ಹಾಕಿ ಕಾರ್ನರ್ ಪಾಯಿಂಟ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಕಾರ್ನರ್ ಪಾಯಿಂಟಲ್ಲಿ ಆಬ್ಜೆಕ್ಟಿವ್ ಫಂಕ್ಷನನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಇದಿಷ್ಟು ಮಾಡಿದ್ರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇದೇ ಥರದ್ದು ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 9 ಬರುತ್ತೆ. ಅಲ್ಲಿ z ಈಸ್ ಈಕ್ವಲ್ಸ್ ಟು -3x + 4y ಬರುತ್ತೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಮಾಡೋ ಥರನೇ ನಾವು ಫಸ್ಟು ಟೇಬಲನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ x y ಬರುತ್ತೆ. ಇಲ್ಲಿ x + 2y ಈಸ್ ಈಕ್ವಲ್ಸ್ ಟು 8. x + 2y is equals to 8. So if you put x is equals to 0, x is equals to 0 ಹಾಕಿದ್ರೆ y is equals to 4 ಆಗುತ್ತೆ. y is equals to 0 ಹಾಕಿದ್ರೆ x is equals to 8 ಆಗುತ್ತೆ. ಇದೇ ಥರ ಇನ್ನೊಂದು ಲೈನನ್ನು ಡ್ರಾ ಮಾಡಿದ್ರೆ ಯಾವ ಲೈನ್ ಕೊಟ್ಟಿದ್ದಾರೆ ಇನ್ನೊಂದು ಲೈನು. ಸೊ ಇನ್ನೊಂದು ಲೈನು 3x + 2y <= 12 ಇದೆ. 3x + 2y is equals to 12 ಅಂತ ಕನ್ವರ್ಷನ್ ಮಾಡ್ಕೋಬೇಕು. ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕಿದ್ರೆ x y x 0 ಹಾಕಿದ್ರೆ y is equals to 6, y 0 ಹಾಕಿದ್ರೆ x is equals to 4. ಸೊ ಇಲ್ಲಿ ಕೊಟ್ಟಿರುವಂಥ ಇನ್ನೊಂದು ಕನ್ಸ್ಟ್ರೆಂಟ್ ಅಂದರೆ x > 0, y > 0. ಸೊ ಇದು ಕೂಡ ಇಂಪಾರ್ಟೆಂಟು. x > 0, y > 0 ಅಂದರೆ ಸೊ ಅದು ಫಸ್ಟ್ ಕ್ವಾಡ್ರಂಟಲ್ಲಿ ಮಾತ್ರ ಫೀಸಿಬಲ್ ರೀಸನ್ ಬರುತ್ತೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕೂಡ ಫಸ್ಟ್ ಕ್ವಾಡ್ರಂಟಲ್ಲೇ ಯಾಕೆ ಫೀಸಿಬಲ್ ರೀಸನ್ ಬಂದಿತ್ತು ಅಂದರೆ x > 0 ಮತ್ತು y > 0 ಅನ್ನೋವಂಥ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಆ ಪ್ರಾಬ್ಲಮಲ್ಲೂ ಇತ್ತು. ಸೊ ಇವಾಗ ನಾವು ಗ್ರಾಫನ್ನು ಡ್ರಾ ಮಾಡ್ಬೋದು. ಸೊ ನಾನು ರಫ್ ಐಡಿಯಾ ಕೊಡ್ತಾ ಇದ್ದೀನಿ ಗ್ರಾಫ್ ಬಗ್ಗೆ. ಇಲ್ಲಿ ನಮಗೆ 8ವರೆಗೆ ಬೇಕು ಎಕ್ಸು, y 6ವರೆಗೆ ಬೇಕು. 1 2 3 ನೆಕ್ಸ್ಟು y ವ್ಯಾಲ್ಯೂ 4 5 6. ಸೊ ಫಸ್ಟ್ ಇಲ್ಲಿ 0,4 ಪಾಯಿಂಟನ್ನು ಈ ಟೈಪ್ ಬರ್ಕೊಂಬಿಡೋಣ, ಈಸಿ ಆಗುತ್ತೆ ಗ್ರಾಫ್ ಡ್ರಾ ಮಾಡೋಕ್ಕೆ. 0,4 8,0 ಇಲ್ಲಿ 0,6 4,0. ಸೊ ಫಸ್ಟು 0,4 ಅಂದರೆ ಇಲ್ಲಿ ಬರುತ್ತೆ, 8,0 ಅಂದರೆ ಇಲ್ಲಿ ಬರುತ್ತೆ. ಝೀರೋ ಕಾಮ 4 ಮತ್ತು 8,0 ಸ್ಟ್ರೇಟ್ ಲೈನ್ ಬಂದಿಲ್ಲ ಇಲ್ಲಿ, ಬಟ್ ಡ್ರಾ ಮಾಡಬೇಕಿದ್ರೆ ನೀವು ಈಸಿಯಾಗಿ ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡ್ಬೋದು. ನೆಕ್ಸ್ಟು 0,6. ಸೊ ಈ ಲೈನಿಂದ ಯಾವ ಕಡೆ ಬರುತ್ತೆ ಫಿಸಿಬಲ್ ರೀಸನು? ಒರಿಜಿನನ್ನು ಟೆಸ್ಟಿಂಗ್ ಪಾಯಿಂಟಾಗಿ ಇಟ್ಟರೆ ಟ್ರೂ ಸ್ಟೇಟ್ಮೆಂಟ್ ಬರುತ್ತೆ. ಯಾವುದು? 0 <= 8. ಸೊ ಇಟ್ ವಿಲ್ ಬಿ ಟುವರ್ಡ್ಸ್ ಒರಿಜಿನ್. ನೆಕ್ಸ್ಟು ಇನ್ನೊಂದು ಲೈನು 0,6 4,0. ಸೊ ಈ ಟೈಪು ಇದನ್ನು ಸ್ಟ್ರೇಟ್ ಲೈನಿಂದ ಜಾಯಿನ್ ಮಾಡ್ಕೊಂಡು ಬಂದರೆ ನಮಗೆ ಮತ್ತೆ ಒರಿಜಿನ್ ಕಡೆಗೆ ಟೆಸ್ಟಿಂಗ್ ಪಾಯಿಂಟು ಇಟ್ಟಾಗ ಟ್ರೂ ಬಂದಿರೋದ್ರಿಂದ ಕಾಮನ್ ರೀಸನ್ ಈ ಪರ್ಟಿಕ್ಯುಲರ್ ಪೋರ್ಷನ್ ಬರುತ್ತೆ. ಸೊ ಇವಾಗ ಕಾರ್ನರ್ ಪಾಯಿಂಟ್ಸನ್ನು ಐಡೆಂಟಿಫೈ ಮಾಡ್ಕೊಳ್ಳೋಣ. ಕಾರ್ನರ್ ಪಾಯಿಂಟ್ಸು
z is equals to minus 3x plus 4y minus 3x plus 4y ಬರುತ್ತೆ. ಸೊ ಕಾರ್ನರ್ ಪಾಯಿಂಟ್ಸು ಒಂದು ಇಲ್ಲಿ O ಅಂತ ಹೆಸರು ಕೊಡ್ತೀವಿ, ಇನ್ನೊಂದು A B C. ಸೊ O 0 0 ಇದೆ. ನೆಕ್ಸ್ಟು A ಅನ್ನುವಂಥ ಪಾಯಿಂಟು 4,0 ಇದೆ. ನೆಕ್ಸ್ಟು B ಪಾಯಿಂಟು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಇದೆರಡು ಲೈನ್ಸಿಗೆ ಹೆಸರು ಕೊಡೋಣ. x plus 2y is equals to 8. 3x plus 2y 3x plus 2y is equals to 12 ಲೈನ್ ಇದು. ಇವಾಗ ಇದೆರಡರದ್ದು ಇಂಟರ್ಸೆಕ್ಷನ್ ಅಥವಾ ನೀವು ಇಲ್ಲಿ ಗ್ರಾಫ್ ಶೀಟ್ಸಲ್ಲಿ ಹಾಕಿದಾಗ ಕ್ಲಿಯರ್ ಆಗಿ ಇದೆರಡು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟನ್ನು ನಾನು 2,3 ಅಂತ ತಗೊಳ್ತೀನಿ. ನೀವು ಗ್ರಾಫ್ ಹಾಕಿದಾಗ ನಿಮಗೆ ಹೇಗೆ ಅದು 2,3 ಇದೆ ಅಂತ ಐಡಿಯಾ ಬರುತ್ತೆ. ಇಲ್ಲಿ ನಾನು ರಫ್ಲಿ ಡೈಗ್ರಾಮ್ ಹಾಕಿರೋದ್ರಿಂದ ನಮಗೆ ನೋಡಿದ ತಕ್ಷಣ ಪಾಯಿಂಟ್ ಗೊತ್ತಾಗಲ್ಲ, ನಾನು ವ್ಯಾಲ್ಯೂವನ್ನು ನೋಡಿ ಬರ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಪಾಯಿಂಟು B ಆದಮೇಲೆ C ಇದೆ. C ಪಾಯಿಂಟಿನ ಕೋರ್ಡಿನೇಟು 0,4 ಇದೆ. ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಬಂದರೆ ಇಲ್ಲಿ 0 ಬರುತ್ತೆ, ಇಲ್ಲಿ -12 ಬರುತ್ತೆ, ಇಲ್ಲಿ -6 ಪ್ಲಸ್ 12 ಅಂದರೆ ಪ್ಲಸ್ 6 ಬರುತ್ತೆ, 0,4 ಅಂದರೆ 16 ಬರುತ್ತೆ. 0 -12 6 16. ಈ ಪ್ರಾಬ್ಲಮಲ್ಲಿ ಮ್ಯಾಕ್ಸಿಮೈಸೇಷನ್ ಮಿನಿಮೈಸೇಷನ್ ಎರಡೂ ಕೇಳಿರೋದ್ರಿಂದ ಇದನ್ನು M ಅಂತ ಬರಿಬೋದು, ಇದನ್ನು ಕ್ಯಾಪಿಟಲ್ M ಅಂತ ಬರಿಬೋದು. ದೇರ್ಫೋರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 16 ವಿಚ್ ಇಸ್ ಎಟ್ ದ ಪಾಯಿಂಟ್ 0,4. ಮಿನಿಮಮ್ ವ್ಯಾಲ್ಯೂ ಇಸ್ -12 ವಿಚ್ ಈಸ್ ಎಟ್ ದ ಪಾಯಿಂಟ್ 4,0. ಸೊ ಇದು ಮತ್ತೊಂದು ವೆರೈಟಿ ಪ್ರಾಬ್ಲಮ್ ಆಯಿತು. ನೆಕ್ಸ್ಟು ನಮಗೆ ವರ್ಬಲ್ ಪ್ರಾಬ್ಲಮ್ಸ್, ನಾನಿಲ್ಲಿ ವರ್ಬಲ್ ಪ್ರಾಬ್ಲಮ್ಸನ್ನು ಮೆನ್ಷನ್ ಮಾಡಿದ್ದೀನಿ. ವರ್ಬಲ್ ಪ್ರಾಬ್ಲಮ್ಸು ಅಂತ ನೋಡಿದ ತಕ್ಷಣ ಅದು ಡಿಫಿಕಲ್ಟ್ ಅಂತ ಅಂದ್ಕೊಳ್ತೀರ ನೀವು. ಬಟ್ ನಾನೇನು ಹಿಂಟ್ಸ್ ಕೊಡ್ತೀನೋ ವರ್ಬಲ್ ಪ್ರಾಬ್ಲಮ್ಸಿಗೆ ಅದನ್ನು ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ವರ್ಬಲ್ ಪ್ರಾಬ್ಲಮ್ಸ್ ಕೂಡ ಭಾಳ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಕೇಕ್ ಪ್ರಾಬ್ಲಮ್ ತಗೊಳ್ಳೋಣ. ನಾನೇನು ಹೇಳ್ತೀನಿ ಅಂದರೆ ಆ ಪ್ರಾಬ್ಲಮಲ್ಲಿ ಫಸ್ಟ್ ನೀವೇನು ಹುಡುಕಬೇಕು ಅಂದರೆ ಬೌಂಡ್ರಿ ಕೊಟ್ಟಿರ್ತಾರೆ. ಬೌಂಡ್ರಿ ಅಂದರೆ ಮಿನಿಮಮ್ ಇಷ್ಟು ಯೂಸ್ ಮಾಡಬೇಕು ಅಥವಾ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ. ಅದನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಫಸ್ಟ್ ಹುಡುಕಬೇಕು. ಮ್ಯಾಕ್ಸಿಮಮ್ ಅಥವಾ ಮಿನಿಮಮನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಕೇಕ್ ಪ್ರಾಬ್ಲಮಿಗೆ ನೋಡಿ. ಸೊ ಕೇಕ್ ಪ್ರಾಬ್ಲಮನ್ನು ಓದ್ತಾ ಬನ್ನಿ. ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg ಫ್ಲೋರ್ ಆ್ಯಂಡ್ 1 kg ಫ್ಯಾಟ್ ಅಂತಿದೆ. ಅದು ಯಾವುದನ್ನು ಕೊಟ್ಟಿದ್ದಾರೋ ಅದನ್ನು ನೀವು ಹೊರಿಜಾಂಟಲಿ ತಗೋಬೇಕು. ಫ್ಲೋರು ಫ್ಯಾಟು ಈ ಟೈಪ್ ನೀವು ಪ್ರಾಬ್ಲಮನ್ನು ಅನಲೈಸ್ ಮಾಡಿದ್ರೆ ಯಾವ ಪ್ರಾಬ್ಲಮ್ ಇದ್ರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ವರ್ಬಲ್ ಪ್ರಾಬ್ಲಮ್ ಕಷ್ಟ ಅಂತ ಅಂದ್ಕೊಳ್ತೀರಾ, ಬಟ್ ನಾನೇನು ಹೇಳ್ತೀನೋ ಅದೇ ಪ್ರೊಸೀಜರ್ನ ಫಾಲೋ ಮಾಡಿ ಈಸಿಯಾಗಿ ನೀವು ಕನ್ಸ್ಟೆಂಟ್ಸು ಮತ್ತು ಆಬ್ಜೆಕ್ಟಿವ್ ಫಂಕ್ಷನ್ನ ಬರ್ಕೊಳ್ತೀರಾ. ಫ್ಲೋರು ಫ್ಯಾಟು ಯೂಸ್ ಮಾಡಿ ಏನು ಮಾಡ್ತಾ ಇದ್ದಾರೆ? ಸೊ ಕೇಕ್ 1 ಕೇಕ್ 2 ಕೇಕ್ 1 ಮತ್ತು ಕೇಕ್ 2 ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಕೇಕ್ 1 ಕೇಕ್ 2 ಅಲ್ಲಿ ಇಲ್ಲಿ ಫ್ಲೋರ್ ಅಂದರೆ ಏನು ಹೇಳ್ತಾ ಇದ್ದಾರೆ? 1 kind of cake requires 200 gram flour and 25 gram fat. ಈ ಟೈಪ್ ಈಸಿಯಾಗಿ ಬರ್ಕೋಬೋದು. ನೆಕ್ಸ್ಟ್ ಅನದರ್ ಕೈಂಡ್ ಆಫ್ ಕೇಕನ್ನು ನಾನು ಕೇಕ್ 2 ಅಂತ ಬರ್ತಿದ್ದೀನಿ. ಸೊ ವಿಚ್ ರಿಕ್ವೈರ್ಸ್ 150 grams 100 gram ಆಫ್ ಫ್ಲೋರ್ ಆ್ಯಂಡ್ 50 gram ಆಫ್ ಫ್ಯಾಟ್. ಸೊ ನೆಕ್ಸ್ಟ್ ಏನು ಅವೈಲೇಬಲ್ ಇರುವಂಥ ಫ್ಲೋರ್ ಎಷ್ಟು ಅವ್ರು ಕೆ ಜಿಯಲ್ಲಿ ಕೊಟ್ಟಿದ್ದಾರೆ, ಬಟ್ ಎಲ್ಲನೂ ಒಂದೇ ಯೂನಿಟಲ್ಲಿ ಇರಬೇಕು ಅನ್ನೋ ರೀಸನಿಂದ ನಾನು ಇದನ್ನು 5000 ಅಂತ ಮಾಡ್ಕೊಳ್ತೀನಿ, ಇದನ್ನು 1000 grams ಅಂತ ಮಾಡ್ಕೊಳ್ತೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ಫಸ್ಟ್ ಕೈಂಡ್ ಆಫ್ ಕೇಕ್ ಬಿ ಎಕ್ಸ್ ಆ್ಯಂಡ್ ಸೆಕೆಂಡ್ ಕೈಂಡ್ ಆಫ್ ಕೇಕ್ ಬಿ ವೈ. ಇಲ್ಲಿ ರೆಡಿ ಆಗಲಿಕ್ಕೆ 200 ಬೇಕು, 200 ಗ್ರಾಮ್ಸು 100 ಗ್ರಾಮ್ಸು ಅಂದರೆ ಎಕ್ಸ್ ಗ್ರಾಮಿಗೆ ಎಷ್ಟು ಬೇಕಾಗುತ್ತೆ ಅಂತ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಕನ್ಸ್ಟೆಂಟ್ ಸಿಗುತ್ತೆ. ಸೊ ಅದನ್ನೇ ನಾನು ನೋಡಿ 200x ಪ್ಲಸ್ 100y. ಸೊ ಇದನ್ನು 100y ಅಂತ ತಗೊಳ್ತಾ ಇದ್ದೀನಿ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5000. ಸೊ ನಾವೇನು ಮಾಡ್ಬೋದು, ಇಲ್ಲಿ ಫಸ್ಟು 2 zeros ಕ್ಯಾನ್ಸಲ್ ಮಾಡ್ಬೋದು. 2 zeros ಕ್ಯಾನ್ಸಲ್ ಮಾಡಿ ಈವನ್ 2ದಿಂದ ನಾವು ಡಿವೈಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಎಕ್ಸಿಂದ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ, 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 50 ಅನ್ನುವಂಥ ಒಂದು ಕನ್ಸ್ಟೆಂಟ್ ಸಿಕ್ತು. ಇದೇ ಟೈಪು ನಾವು ಇದನ್ನು 1 ಅಂತ ತಗೊಳ್ತೀನಿ. 25x ಪ್ಲಸ್ 50y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1000. ಇಲ್ಲಿ 25ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಪ್ಲಸ್ 2y ಎಕ್ಸ್ ಪ್ಲಸ್ 2y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 40 ಅನ್ನುವಂಥ ಇನ್ಇಕ್ವಾಲಿಟಿ ಸಿಗುತ್ತೆ. ಸೊ ಇದು ಸೆಕೆಂಡ್ ಕನ್ಸ್ಟ್ರೆಂಟ್ ಆಯಿತು. ಇನ್ನು ಯಾವ ಕನ್ಸ್ಟ್ರೆಂಟನ್ನು ಬರಿಬೋದು ನಾವು? ಆಬ್ವಿಯಸ್ಲಿ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸು ಪ್ರತಿಯೊಂದು ಆಬ್ಜೆಕ್ಟಿವ್ ಫಂಕ್ಷನಿಗೂ ಕೂಡ ಬಂದೇ ಬರುತ್ತೆ. x, y
ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಯಾಕೆಂದರೆ ನಾವು ಅಲ್ಲಿ ಫಸ್ಟ್ ಕೈಂಡಿನ ಕೇಕನ್ನೇ ಪ್ರೊಡ್ಯೂಸ್ ಮಾಡಿಲ್ಲ ಅಂದರೂ ಕೂಡ ಮಿನಿಮಮ್ ಅಂದರೆ 0 ಆಗಿರುತ್ತೆ. ದೇರ್ಫೋರ್ ಈ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸು ಅಲ್ಲಿ ಕಾಮನ್ ಆಗಿರುತ್ತೆ. ಸೊ ನೆಕ್ಸ್ಟು ಆಬ್ಜೆಕ್ಟಿವ್ ಫಂಕ್ಷನ್ ಏನು ಇಲ್ಲಿ, z ಈಸ್ ಈಕ್ವಲ್ಸ್ ಟು ಏನು, ಸೊ z ಈಸ್ ಈಕ್ವಲ್ಸ್ ಟು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಕೇಕ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಕ್ಸ್ ಅನ್ನೋದು ಒಂದು ಕೇಕು, ವಾಯ್ ಅನ್ನೋದು ಇನ್ನೊಂದು ಕೇಕ್ ಆಗಿರೋದ್ರಿಂದ ಎಕ್ಸ್ ಪ್ಲಸ್ ವಾಯನ್ನು ಮ್ಯಾಕ್ಸಿಮೈಸ್ ಮಾಡಿದ್ರೆ ಆಯಿತು. ಸೊ ಅಸ್ಯೂಮ್ ದ್ಯಾಟ್ ದರ್ ಇಸ್ ನೋ ಶಾರ್ಟೇಜ್ ಆಫ್ ಅದರ್ ಥಿಂಗ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಸೊ z ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವಾಯನ್ನು ಮ್ಯಾಕ್ಸಿಮೈಸ್ ಮಾಡಬೇಕು. ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ಸ್ 2x plus y less than or equals to 50, x plus 2y less than or equals to 40, x, y greater than or equals to 0. ಮುಂದೆ ನೀವು ನಾನು ಫಸ್ಟ್ ಸಾಲ್ವ್ ಮಾಡಿರೋ ಥರ ಪ್ರಾಬ್ಲಮಿಂದನೇ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನಾನು ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇಲ್ಲಿ ಗ್ರಾಫ್ ಹಾಕೋದ್ರ ಬಗ್ಗೆ ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವರ್ಬಲ್ ಪ್ರಾಬ್ಲಮನ್ನು ಹೇಗೆ ಕನ್ಸ್ಟೆಂಟ್ಸ್ ಮತ್ತು ಆಬ್ಜೆಕ್ಟಿವ್ ಫಂಕ್ಷನಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದೇ ಟೈಪು ನೀವು ಪ್ರಾಬ್ಲಮ್ ನಂಬರ್ 11ಗೆ ಬನ್ನಿ. ಸೊ ಪ್ರಾಬ್ಲಮ್ ನಂಬರ್ 11. ಸೊ ಪ್ರಾಬ್ಲಮ್ ನಂಬರ್ 11ಅಲ್ಲಿ ಏನು ಹೇಳ್ತಾರೆ, ನಾನು ಏನು ಹೇಳಿದೆ ನಿಮಗೆ ಫಸ್ಟು, ಈ ವರ್ಬಲ್ ಪ್ರಾಬ್ಲಮಲ್ಲಿ ಯಾವುದಕ್ಕೆ ಲಿಮಿಟ್ ಕೊಟ್ಟಿದ್ದಾರೆ, ಯಾವುದಕ್ಕೆ ಬೌಂಡ್ರಿ ಕೊಟ್ಟಿದ್ದಾರೆ, ಯಾವುದು ಮ್ಯಾಕ್ಸಿಮಮ್ ಅಥವಾ ಯಾವುದು ಮಿನಿಮಮ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಟೈಪ್ ಹುಡುಕಿ ಇಲ್ಲಿ ಹೇಳಿದ್ರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಲಾಸ್ಟಲ್ಲಿ, ದ ಫ್ಯಾಕ್ಟ್ರಿ ಹ್ಯಾಸ್ ದ ಅವೈಲೇಬಿಲಿಟಿ ನಾಟ್ ಮೋರ್ ದೆನ್ 42 hours ಆಫ್ ಮಷಿನ್ ಟೈಮ್ ಆ್ಯಂಡ್ 24 hours ಕ್ರಾಫ್ಟ್ಮನ್ಸ್ ಟೈಮ್. ಈ ಟೈಪ್ ನೀವು ಹುಡುಕಿ ಪ್ರಾಬ್ಲಮಲ್ಲಿ ಇದಕ್ಕಿಂತ ಜಾಸ್ತಿ ಇರಲ್ಲ, ಇದಕ್ಕಿಂತ ಕಡಿಮೆ ಇರಲ್ಲ, ಈ ಟೈಪ್ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಮಷಿನ್ ಮತ್ತು ಕ್ರಾಫ್ಟ್ಮನ್, ನಾನು ಮಷೀನನ್ನು ಎಮ್ ಅಂತ ತಗೊಳ್ತೀನಿ, ಕ್ರಾಫ್ಟ್ಮನ್ನನ್ನು ಸಿ ಅಂತ ತಗೊಳ್ತೀನಿ. ಇದೆರಡನ್ನು ಮಷಿನ್ ಮತ್ತು ಕ್ರಾಫ್ಟ್ಮನ್ ಯಾಕೆ ಬೇಕು ನಮಗೆ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಟೆನ್ನಿಸ್ ರ್ಯಾಕೆಟ್ ಮತ್ತು ಕ್ರಿಕೆಟ್ ಬ್ಯಾಟ್ಸನ್ನು ಮಾಡ್ತಾ ಇದ್ದಾರೆ. ಟೆನ್ನಿಸ್ ರ್ಯಾಕೆಟ್ಸು, ಕ್ರಿಕೆಟ್ ಬ್ಯಾಟ್ಸು. ಸೊ ಟೆನ್ನಿಸ್ ರ್ಯಾಕೆಟ್ ಆಗಬೇಕು ಅಂದರೆ ಏನಾಗಬೇಕು, ಸೊ ಫ್ಯಾಕ್ಟ್ರಿ ಮೇಕ್ಸ್ ಟೆನ್ನಿಸ್ ರ್ಯಾಕೆಟ್ಸ್. ಎ ಟೆನ್ನಿಸ್ ರ್ಯಾಕೆಟ್ ಟೇಕ್ಸ್ 1.5 hour ಮಷಿನ್ ಟೈಮ್, 1.5 hour ಮಷಿನ್ ಟೈಮ್. ಕ್ರಾಫ್ಟ್ಮನ್ಸ್ ಟೈಮ್ ಎಷ್ಟು, ಕ್ರಾಫ್ಟ್ಮನ್ಸ್ ಟೈಮು 3 hours ತಗೊಳ್ತಾ ಇದೆ. ಕ್ರಿಕೆಟ್ ಬ್ಯಾಟಿಗೆ ಎಷ್ಟು ತಗೊಳ್ತಾ ಇದೆ, ಕ್ರಿಕೆಟ್ ಬ್ಯಾಟಿಗೆ 3 hours ಮಷಿನ್ ಟೈಮು, 1 hour ಕ್ರಾಫ್ಟ್ಮನ್ಸ್ ಟೈಮು. 3 hours ಮಷಿನ್ ಟೈಮು, 1 hour ಕ್ರಾಫ್ಟ್ಮನ್ಸ್ ಟೈಮು. ಲೆಟ್ ಅಸ್ ಅಸ್ಯೂಮ್ ಟೆನ್ನಿಸ್ ರ್ಯಾಕೆಟ್ ಶುಡ್ ಬಿ ಮೇಡ್ ಇಸ್ ಎಕ್ಸ್ ಆ್ಯಂಡ್ ಕ್ರಿಕೆಟ್ ಬ್ಯಾಟ್ ಶುಡ್ ಬಿ ವಾಯ್. ಎಕ್ಸ್ ನಂಬರ್ ಆಫ್ ಟೆನ್ನಿಸ್ ರ್ಯಾಕೆಟ್ಸು ಮತ್ತು ವಾಯ್ ನಂಬರ್ ಆಫ್ ಕ್ರಿಕೆಟ್ ಬ್ಯಾಟ್ಸ್ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಇಲ್ಲೇನು ಹೇಳ್ತಾನೆ, ಮಷಿನ್ನು ನಮಗೆ 42 hourಗಿಂತ ಜಾಸ್ತಿ ಅವೈಲೇಬಲ್ ಇಲ್ಲ, ಕ್ರಾಫ್ಟ್ಮನ್ನು ಸೊ 24 hourಗಿಂತ ಜಾಸ್ತಿ ಅವೈಲೇಬಲ್ ಇಲ್ಲ. ಇಮಿಡಿಯೇಟ್ಲಿ ನಾವು ಕನ್ಸ್ಟೆಂಟ್ ಬರಿಬೋದು, 1.5x ಪ್ಲಸ್ 3y. ಎಲ್ಲಿಂದ ಬಂತು 1.5x, ಸೊ ಎಕ್ಸ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, 1.5 ಯೂನಿಟ್ಟು ಅಲ್ಲಿ ವರ್ಕ್ ಆಗಬೇಕು. ಸೊ 1.5 ಇಂಟು ಎಕ್ಸ್ ಪ್ಲಸ್ 3y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 42 ಆಯಿತು. ಅದೇ ಥರ ಇನ್ನೊಂದು ಕನ್ಸ್ಟೆಂಟು 3x ಪ್ಲಸ್ y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 24. ನಾನು ಹೇಳಿದ ಥರ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಬಂದೇ ಬರುತ್ತೆ. ಯಾಕೆಂದರೆ ನೀವು ಏನೂ ಪ್ರೊಡ್ಯೂಸ್ ಮಾಡಿಲ್ಲ, ಟೆನ್ನಿಸ್ ರ್ಯಾಕೆಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ದೇ ನೀವು ಪ್ರಾಫಿಟ್ ಮ್ಯಾಕ್ಸಿಮಮ್ ಮಾಡ್ಕೊಳ್ತಾ ಇದ್ದೀರಾ ಅಂದರೂ 0 ಟೆನ್ನಿಸ್ ರ್ಯಾಕೆಟ್ಸ್ ಅಂತ ಬಂತು. ದೇರ್ಫೋರ್ ಎಕ್ಸ್, ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಆಬ್ಜೆಕ್ಟಿವ್ ಫಂಕ್ಷನ್ ಏನು, ಇಲ್ಲಿ 2 ಪ್ರಾಬ್ಲಮ್ ಇದೆ. 2 ಪ್ರಾಬ್ಲಮ್ಗೆ ಅಂದರೆ ನಿಮಗೆ ಎಕ್ಸಾಮಲ್ಲಿ 2 ಕೇಳ್ತಾರೆ ಅಂತಲ್ಲ, 2ರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ವಾಟ್ ನಂಬರ್ ಆಫ್ ಟೆನ್ನಿಸ್ ರ್ಯಾಕೆಟ್ಸ್ ಆ್ಯಂಡ್ ಬ್ಯಾಟ್ ಶುಡ್ ಬಿ ಮಸ್ಟ್ ಬಿ ಮೇಡ್ ಇಫ್ ದ ಫ್ಯಾಕ್ಟ್ರಿ ವರ್ಕ್ ಎಟ್ ಫುಲ್ ಕೆಪಾಸಿಟಿ. ಫುಲ್ ಕೆಪಾಸಿಟಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಅಂದರೆ ನೀವು ಯಾವುದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು, ಮ್ಯಾಕ್ಸಿಮೈಸ್ z ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ. ಎಷ್ಟು ಮ್ಯಾಕ್ಸಿಮಮ್ ಮಾಡ್ತೀರಾ, ಟೆನ್ನಿಸ್ ರ್ಯಾಕೆಟರು ಮಾಡಿ, ಕ್ರಿಕೆಟ್ ಬ್ಯಾಟರು ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೊಡ್ಯೂಸ್ ಆಗೋ ಥರ ಮಾಡಿ, ಎಕ್ಸ್ ಪ್ಲಸ್ ವೈ ಫುಲ್ ಕೆಪಾಸಿಟಿಯಲ್ಲಿ ವರ್ಕ್ ಆಯಿತು. ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದೇ ಥರ ಇನ್ನೊಂದು ಫಂಕ್ಷನ್ ಏನು ಹೇಳ್ತಾರೆ ಅಂದರೆ, ಸೆಕೆಂಡ್ ಕ್ವಶನ್ ಇದೆ ಇದರಲ್ಲಿ, ರುಪೀಸ್ 20 ಆನ್ ರ್ಯಾಕೆಟ್ ಆ್ಯಂಡ್ ರುಪೀಸ್ 20 ಆನ್ ಬ್ಯಾಟ್ ಅಂತಿದೆ. ಸಾರಿ 20 ಅಲ್ಲ, ಬ್ಯಾಟ್ ಮೇಲೆ 10 rupees. ದೇರ್ಫೋರ್ z ಈಸ್ ಈಕ್ವಲ್ಸ್ ಟು 20x ಪ್ಲಸ್ 10y ಮ್ಯಾಕ್ಸಿಮೈಸ್. ಸೊ ಇದು ಕೂಡ ಮ್ಯಾಕ್ಸಿಮೈಸ್. ನೀವು ಗ್ರಾಫನ್ನು ಈಸಿಯಾಗಿ ಹಾಕ್ಬೋದು. 2 ಇನ್ಇಕ್ವಾಲಿಟೀಸ್ ಇದೆ, ನೆಕ್ಸ್ಟು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಇದೆ. ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸನ್ನು ಕಾರ್ನರ್ ಪಾಯಿಂಟನ್ನು ತೊಗೊಂಡು ಫೈಂಡ್ ಔಟ್ ಮಾಡ್ಬೋದು. ಬಟ್ ಎರಡಕ್ಕೂ z ಅನ್ನೋದು ವ್ಯಾಲ್ಯೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೇ ಟೈಪ್ ಪ್ರಾಬ್ಲಮ್ ನಂಬರ್ 12 ಕೂಡ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನೇನು ಹೇಳಿದೆ, ಬೌಂಡ್ರೀಸನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಫಸ್ಟ್ ಹುಡುಕಬೇಕು ಅಂತ ಹೇಳಿದೆ. ಅದನ್ನು ನಾವು ಹೊರಿಜಾಂಟಲಿ ಬರ್ಕೋಬೇಕು. ಸೊ ಯಾವುದಕ್ಕೆ ಬೌಂಡ್ರೀಸ್ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ, ಮ್ಯಾನುಫ್ಯಾಕ್ಚರ್ ಪ್ರೊಡ್ಯೂಸರ್ಸ್ ಒಂದು ಫ್ಯಾಕ್ಟ್ರಿ ಇದೆ, ನಟ್ಸು ಬೋಲ್ಟ್ಸು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ 1 hour ಮಷಿನ್ ಎ ಆ್ಯಂಡ್ 3 hour ಮಷಿನ್ ಬಿ ಟು ಪ್ರೊಡ್ಯೂಸ್ ಎ ಪ್ಯಾಕೇಜ್ ಆಫ್ ನಟ್. ಅದೇ ಥರ ಇದು ಹೇಳ್ತಾ ಇದ್ದಾರೆ, ಮುಂದೆ ಪ್ರಾಫಿಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾನು ಫಸ್ಟ್ ಏನು ಹೇಳ್ತೀನಿ ನಿಮಗೆ, ಬೌಂಡ್ರೀಸ್ ಯಾವುದ್ರ ಮೇಲೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ರಾಬ್ಲಮಲ್ಲಿ how many package of each should be produced each day so that maximize his profit if he operates his machine for at the most 12 hours day. 2 ಮಷಿನನ್ನು ಅವನು 12 hourಗಿಂತ ಜಾಸ್ತಿ ವರ್ಕ್ ಮಾಡಲ್ಲ ಅಂದರೆ ಮಷಿನ್ ಎ ಮತ್ತು ಮಷಿನ್ ಬಿ ಅನ್ನು ನಾವು
ಹೊರಿಜಾಂಟಲಿ ತಗೋಬೇಕು. ಮಷಿನ್ ಎ ಮತ್ತು ಮಷಿನ್ ಬಿ ಯೂಸ್ ಮಾಡಿ ಏನು ಮಾಡ್ತೀರಾ, ನಟ್ಸು ಬೋಲ್ಟ್ಸು ಮಾಡ್ತೀರಾ. ನಟ್ಸ್ ಆಗಬೇಕು ಅಂದರೆ ಏನಾಗಬೇಕು, 1 ಪ್ಯಾಕೇಜ್ ನಟ್ ಆಗಬೇಕು ಅಂದರೆ 1 ಅವರ್ ಮಷಿನ್ ಎ, 3 ಅವರ್ ಮಷಿನ್ ಬಿ, 1 3. ಬೋಲ್ಟ್ ಆಗಬೇಕು ಅಂದರೆ 3 ಅವರ್ ಮಷಿನ್ ಎ, 1 ಅವರ್ ಮಷಿನ್ ಬಿ. ಸೊ ಎರಡನ್ನೂ ಏನು ಮಾಡಲ್ಲ ಅವನು, ಮೋರ್ ದೆನ್ 12 ಅವರ್ಸ್ಗೆ ವರ್ಕ್ ಮಾಡಿಸಲ್ಲ. ಸೊ ಇಟ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 12. ದಿಸ್ ಈಸ್ ಆಲ್ಸೋ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 12. ನಾವು ಪ್ಯಾಕೇಜ್ ಆಫ್ ನಟ್ಸನ್ನು ಎಕ್ಸ್ ಅಂತ ಅಸ್ಯೂಮ್ ಮಾಡೋಣ, ನಂಬರ್ ಆಫ್ ಪ್ಯಾಕೇಜ್ ಆಫ್ ಬೋಲ್ಟ್ಸನ್ನು ವೈ ಅಂತ ಅಸ್ಯೂಮ್ ಮಾಡೋಣ. ಸೊ ವಿ ಕ್ಯಾನ್ ರೈಟ್ ಎಕ್ಸ್ ಪ್ಲಸ್ 3y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 12, 3x plus y less than or equals to 12. Of course you have x comma y greater than or equals to 0 as non-negative constraints, but objective function ಭಾಳ ಇಂಪಾರ್ಟೆಂಟು. z is equals to ನಟ್ ಮೇಲೆ ಎಷ್ಟಿದೆ ಪ್ರಾಫಿಟು 17.50. ನೀವು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಎಕ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಪ್ಲಸ್ ಬೋಲ್ಟ್ಸ್ ಮೇಲೆ ಎಷ್ಟಿದೆ ಪ್ರಾಫಿಟು 7, ನೀವೆಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ y. ಸೊ ಮ್ಯಾಕ್ಸಿಮೈಸ್ z is equals to 17.50 x plus 7y subject to x plus 3y less than or equals to 12, 3x plus y less than or equals to 12, x comma y greater than or equals to 0. ಪ್ರಾಬ್ಲಮ್ ಗ್ರಾಫ್ ಹಾಕೋದೇನಂತ ಡಿಫಿಕಲ್ಟ್ ಇಲ್ಲ, ಬಟ್ ಹೇಗೆ ಫಾರ್ಮೇಷನ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.